ವಾಪಸ್ ಒಂದು 10,000 ಡೀಸೆಲ್ ಹಾಕ್ಸಿದೆ. ರಿಪೀಟ್. ಎಕ್ಸಾಕ್ಟಿಗೆ ಹಾಸನದಲ್ಲಿದ್ದೀನಿ. 170 ಕಿಲೋಮೀಟರ್ ಮುಕ್ಕ ಪಾಯಿಂಟಿಗೆ ಹೋಗ್ತೇನೆ. ಘಾಟ್ ಸೆಕ್ಷನ್ ಹಿಂದೆ ಒಂದು ಸೈಡ್ ಹಾಕಿ ಇವತ್ತು ಹೊರಡೋಗ್ಬಿಡ್ತೇನೆ. ಸಕಲೇಶ್ಪುರ ಅಲ್ಲೇ ಹೋಟೆಲ್ಗೆ ಹೋಗಿ ಏನೋ ತಿನ್ಕೊಂಡು ಸಂಜೆ ಬಿಡುವ ಅಂತೇಳಿ ಆ ಕಡೆ ಪಾರ್ಕಿಂಗಲ್ಲಿ ಮುಂದೆ ಹೋಗ್ಬಿಟ್ಟಾರ ಅಂತೇಳಿ ಇಲ್ಲೇ ಹೋಟೆಲಿಗೆ ಮಾಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಸಂಜೆ ಹೋಗುವ. 6-7 ಗಂಟೆ ಹೊರಡುವ. ಬೆಳಗ್ಗೆ ಮುಟ್ಟಬೇಕು ಸ್ನೇಹಿತರೆ. ದಿನ ಆಯ್ತು ಬೇರೆ ವೇಸ್ಟ್ ಆಯ್ತು. ಆರಾಮಿದೆ. ಶಿರಡಿ ಘಾಟ್ ಇಳಿಸ್ತಾ ಇದ್ದೇನೆ ಸಕಲೇಶ್ಪುರದಿಂದ. ಟೈರ್ ಸೇಫ್ ನೋಡಿಕೊಂಡು ಇಳಿಸ್ತಾ ಇದ್ದೇನೆ. ಡೈಲಿ 4 ದಿನ ಬೆಳಗ್ಗೆಲ್ಲ ಮಲ್ಕೊಂಡು ರಾತ್ರಿ ಎಲ್ಲ ಬಂದಿದ್ದೇನೆ. ಒಬ್ಬನೇ ಬಂದರೆ ಏನು ಸ್ಟ್ರೆಸ್ ಏನಾಗಿಲ್ಲ. ಬೆಳಗ್ಗೆ ನಿದ್ದೆ ಆಗಿದೆ 4 ದಿನ. ಏನು ಸಮಸ್ಯೆ ಇಲ್ಲ. 4 ದಿನ ನೈಟ್ ಎಷ್ಟು ಜಲ್ದಿ ಆದರೂ ಬೆಳಗ್ಗೆ ನಿದ್ದೆ ಮಾಡ್ತೀನಿ. ಅದೇ ಸಾಕು. ರೋಡ್ ಸಮಸ್ಯೆ ಸ್ವಲ್ಪ ಕ್ಲಿಯರ್ ಆಗಿದೆ ಈಗ, ಮೊದಲು ಹಂಗಿಲ್ಲ. ಥರ್ಡಲ್ಲಿ ಇಳಿಸ್ತಾ ಇದ್ದೇನೆ. ಇಂಜಿನ್ ಬ್ರೇಕ್ ವರ್ಕ್ ಆಗ್ತಾ ಇದೆ ಇಲ್ಲ ಗೊತ್ತಿಲ್ಲ. ನಾನು ಹಾಕಿದ್ದೀನಿ ಇಂಜಿನ್ ಬ್ರೇಕ್. ಆ ಟರ್ಬೋ ಸೌಂಡ್ ಬೇರೆ ಬರ್ತದೆ. ವರ್ಕ್ ಆಗಿರುತ್ತೆ. ಕಡಕ್ ಅಂತ ಸೌಂಡ್ ಬರ್ತಾ ಇರ್ತದೆ. ಸ್ವಲ್ಪ ಮೆಲ್ಲ ಇಳಿಸಿದ್ರೆ ಸಮಸ್ಯೆ ಇಲ್ಲ. ಫಸ್ಟ್ ಗೇರಲ್ಲಿ ಕೇಳ್ತಾ ಇದೆ ಈ ಆಪ್. ಇನ್ನು ಸಿಗೆ ಹಾಕಕ್ಕೆ ಬಂದಿಲ್ಲ. ಇದು ಸಿ ಹಾಕುವಂತ ಆಪ್ ಯಾವುದು ಬಂದಿಲ್ಲ. ಫಸ್ಟಲ್ಲೇ ಹೇಳ್ತಾರೆ. ಈಗ ಸೆಕೆಂಡ್ ಗೇರ್ ಹಾಕಿ ನೋಡಿ ಹೇಗೆ ಬರುತ್ತೆ ಆಪಲ್ಲಿ. ಅಪ್ಪಲ್ಲೆಲ್ಲ ಕಟ್ಟಂಗಟ್ಟೆಯಲ್ಲಿ ಬಿಟ್ಬಿಡ್ಬೇಕು ಗೇರ್, ಇಲ್ಲಾಂದ್ರೆ ಭಾಳ ಸಮಸ್ಯೆ ಕೊಡ್ತೀವಿ. ಕೆಲಸ ಆಗ್ತಾ ಇದೆ. ನಿದ್ದೆ ಇಲ್ಲ ಕರೆಕ್ಟಾಗಿ, ಬಿಸಿಲಿಗೆ ನಿದ್ದೆ. ಈ ಘಾಟ್ ಸೆಕ್ಷನ್ನ ತುಂಬ ತಾಳ್ಮೆದಿಂದ ಇಳಿಸ್ಬೇಕು. ಎಷ್ಟು ತಾಳ್ಮೆಯಿಂದ ಇಳಿಸಿದ್ರು ಧೈರ್ಯ ಬರಲ್ಲ. ಮತ್ತು ಟೈರ್ಗಳು ಹೊಸತ್ತಿರ್ಬೇಕು. ಅವಾಗ ಸ್ವಲ್ಪ ಧೈರ್ಯದಲ್ಲಿ ತಾಳ್ಮೆಯಲ್ಲಿ ಘಾಟ್ ಸೆಕ್ಷನ್ ಲೆಕ್ಕಕ್ಕೆ ಬರಲ್ಲ. ಆರಾಮಾಗಿ ಇಳಿಸ್ಕೊಂಡು ಹಿಂಗೆ ಇಲ್ಲೇ ಒಳಗಡೆ ಪಾರ್ಟಿ ಮಾಡಿಕೊಂಡು ಘಾಟ್ ಸೆಕ್ಷನ್ ಇಳಿಸ್ಬೋದು, ಹತ್ತಿಸ್ಬೋದು ಟೈರ್ಗಳಿದ್ರೆ. ಇಲ್ಲ ಅಂದರೆ ಮುಖ ಗಂಭೀರ ಆಗಿರುತ್ತೆ, ಸಿಚುವೇಶನ್ ಗಂಭೀರ ಮಾಡ್ತಿರುತ್ತೆ. ಈ ಗಾಡಿ ಸೈಡ್ ಹಾಕುವ ಅಂತಿದ್ದೆ, ಆದರೂ ಹೋಗ್ತಾ ಇದೆ.
ಕೇಳುತ್ತೆ ಸ್ಲೋಲಿ. ಕಾರ್ನವ್ರು ಬೇರೆ ಬಾಂಧವ. ಟೈರ್ ನೋಡೋ ಬನ್ನಿ. ಟೈರ್ ಸ್ಮೆಲ್ ಗಮ್ ಅಂತ ಐತೆ. ನಮ್ಮ ಗಾರ್ಡ್ ಸೆಕ್ಷನ್ದೆಲ್ಲ ಅದೇ ಇದೆ ಗಮ್ ಅನ್ನೋದು ಗಿಫ್ಟ್. ಅಷ್ಟೇನು ನೀಟ್ ಆಗಿಲ್ಲ, ಯಾಕಂದ್ರೆ ಬೆಳಗ್ಗೆ ನಿಂತಿಲ್ಲ ನೋಡಿ ಈ ಟೈರ್. ಓ ಮೈ ಗಾಡ್, ಇದು ಹೋಯ್ತು, ಪಂಚರ್ ಆಗಿದೆ. ಈ ಗಾಡಿಯವ್ರು ಬಂದರು, ಶ್ರೀ ದುರ್ಗಾ ಟೈರ್ ವರ್ಕ್ಸ್ ಅವರು. ಈ ಗುಂಡ್ಯ ಈ ಶಿರಡಿ ಘಾಟ್ ಫುಲ್ ಇವರು ಬರ್ತಾರೆ, ಕರೆದ್ರೆ ನಂಬರ್ ತೆಗೆದಿಟ್ಕೊಳ್ಳಿ. ಇದು ಟೈರ್ ಹೋಗುತ್ತೆ. ಮಂಗಳೂರಿಗೆ ಬಂದೆ. ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾಗೆ ಪಾಯಿಂಟ್ ಲೊಕೇಶನ್ ಕಳಿಸಿದ್ದಾರೆ. ಅಲ್ಲಿ ಹೋಗಿ ಗಾಡಿ ಖಾಲಿ ಮಾಡ್ತಾರೆ. ಬೆಳಗ್ಗೆ ಖಾಲಿ ಮಾಡ್ತಾರೆ, ಗಾಡಿ ಪಾಯಿಂಟಿಗೆ ಇಡ್ತಾರೆ. ಒಂದು ಪಂಚರ್ ಆಗಿದೆ ಟೈರ್, ನಾಳೆ ತೋರಿಸ್ತೀನಿ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್, 10-12 ಕಿಲೋಮೀಟ್ರಿಗೆ ಬಂದ್ಬಿಡುತ್ತೆ ಬೈಕಂಪಾಡಿ. ಬೈಕಂಪಾಡಿ ಒಳಗಡಿದ್ದಾರೆ.
ಫೈನಲಿ ಪಾಯಿಂಟಿಗೆ ಬಂದಿದ್ದೇನೆ. ಈ ಪಾಯಿಂಟಲ್ಲಿ ಖಾಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಬೈಕಂಪಾಡಿ ಇಂಡಸ್ಟ್ರಿಯಲ್ಲಿ ನೋಡಿ ಗಾಡಿ ಹಾಕಿದ್ದಾರೆ. ಗಾಡಿನ ಖಾಲಿ ಮಾಡಿ ಮನೆ ಕಡೆ ಹೋಗುವ. ಟೈರ್ ಬೇರೆ ನಾನು ಈ ಟ್ರಿಪ್ಪು ಆ್ಯಕ್ಚುಲಿ 2 ಟೈರ್ ಹೊಡಿಬೋದು ಅಂತ ಅಂದ್ಕೊಂಡಿದ್ದೆ. ನಾನು 2 ಟೈರೇ ಹೊಡೆದಂಗೆ ಆಯಿತು. ಆ್ಯಕ್ಚುಲಿ 2 ಟೈರ್ ಹೊಡೆದು 1 ಟೈರ್ ಪಂಚರ್ ಆಗಿದೆ. ನಾನು ಗೊತ್ತಿತ್ತು ನನಗೆ ತಡೆಯಲ್ಲ ಟೈರ್ ತಡೆಯಲ್ಲ ಅಂತ ಗೊತ್ತಿತ್ತು. ಏನೂ ಮಾಡೋಕ್ಕಾಗಲ್ಲ. ಈ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಬೇರೆ ಆಗಾಕಿದೆ. ಬೈಕಂಪಾಡಿ ಸಿಗ್ನಲ್ಗೆ ನಿಲ್ಸಿದ್ದೀನಿ. ಗಾಡಿಗಳು ಫುಲ್ ಬರ್ತದೆ. ಮುಕ್ಕಕ್ಕೆ ಹೋಗ್ಬೇಕು. ಮುಕ್ಕಕ್ಕೆ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಅಲ್ಲ. ಇಲ್ಲೊಂದು ಕಾಟ ಮಾಡಿಸ್ತಿದ್ದೇನೆ ಡಿಕ್ಸಲ್ಲಿ. 30 ಟನ್ನಿಗೆ 200 ಕೊಡುವ. ಕೊಟ್ಟು ಮಾಡಿಸಿ ಹೋಗುವ. ನಾನು ಬಿರಿಯಾನಿ ಮತ್ತು 1 ಪೀಸ್ ಕಬಾಬ್ ತಂದಿದ್ದೇನೆ. ತಿಂದುಬಿಟ್ಟು ಗಾಡಿ ಖಾಲಿ ಮಾಡಬೇಕು. ಸಂಜೆ ಖಾಲಿ ಆಗುತ್ತೆ ಅಂತ ಹೇಳಿದ್ದೇನೆ. ಫೈನಲಿ ಕಂಪ್ನಿ ಒಳಗೆ ಒಂದು ತರ್ಪಲ್ ತೆಗೆದಿಟ್ಟಿದೆ ನೋಡಿ. ಅಲ್ಲೊಂದು ಗಾಡಿ ಖಾಲಿ ಆಗ್ತದೆ. ಆದ್ಮೇಲೆ ನಮ್ಮ ಗಾಡಿ ಖಾಲಿ ಆಗುತ್ತೆ. ಈ ನಂದು 2-3ನೇ ಪಾಸ್ ಬರುತ್ತೆ ಈ ಒಡಿಶಾ ಟ್ರಿಪ್ಪಿಗೆ. ಆದಷ್ಟು ಸಪೋರ್ಟ್ ಮಾಡಿ. ಗಾಡಿ ಖಾಲಿ ಮಾಡಿ ಸಿಗ್ತೇನೆ ನಿಮಗೆ. ಸೂರ್ಯ ಮುಳುಗಾಯ್ತು.